ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ರಕ್ಷಣೆ ನೀಡುವ, ಜೀವ ನೀಡುವ, ಬೆಳಕು ನೀಡುವ, ಧೈರ್ಯ, ನೀತಿ, ಶಾಂತಿ, ದೇವರ ಜ್ಞಾನ, ಭಯಭಕ್ತಿ, ದೇವದೂತರ ಕಾವಲು, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಹೌದು ಪ್ರಿಯರೇ, ಆರೋಗ್ಯ, ನಿತ್ಯ ಜೀವ ನೀಡುವ ಸೃಷ್ಟಿಕರ್ತನಾದ, ರಕ್ಷಕನಾದ, ಪೋಷಕನಾದ ಯೇಸು ಕ್ರಿಸ್ತನ ಮಾತುಗಳನ್ನು ಧ್ಯಾನಿಸೋಣ ಪ್ರಿಯರೇ. ತಂದೆಯ ಮಾತುಗಳನ್ನು ಈ ದಿನ ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ಮೂವರು ಧನ್ಯರು. ಹೌದು, ಮೂವರು ಧನ್ಯರು. ಯಾಕೆ ಮೂವರು ಧನ್ಯರು ಪ್ರಿಯರೇ ಎಂದು ನೋಡಿಕೊಳ್ಳೋಣ. ಅವರು ಯಾರು ಎಂದು. ಮೂವರು ಧನ್ಯರು ಎನ್ನುವ ಈ ವಾಕ್ಯ ಭಾಗದೊಳಗೆ ನಾವು ಪ್ರವೇಶವಾಗುವ ಮೊದಲು ತಂದೆಯಾದ ದೇವರ ಸಹಾಯವನ್ನು, ದೇವ ಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಸರ್ವಶಕ್ತಿಯನ್ನು, ಜ್ಞಾನವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸ ಕೃಪೆಯನ್ನು, ಒಳ್ಳೆಯ ನೆಲವಾಗುವಂತೆ ನಮ್ಮ ಹೃದಯ, ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, 100ಕ್ಕೆ 100, 60-30ರಷ್ಟು ಫಲ ಕೊಡುವಂತೆ, ಆ ಫಲ ಅನೇಕ ಆತ್ಮಗಳನ್ನು ರಕ್ಷಿಸಿ ಶಾಶ್ವತವಾಗಿ ದೇವರ ಮಕ್ಕಳಾಗಿಸುವಂತೆ, ಈ ಲೋಕಕ್ಕೆ ಹೋಗಿ ಜೈ ಜೀವಿತ ಸಾಧಿಸುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತದೆ ದೇವರ ವಾಕ್ಯ. ಅಂತ ಕೃಪೆ ಪ್ರಭು ನೀಡುತ್ತಾನೆ ಪ್ರೇರೆ. ಪ್ರಾರ್ಥಿಸೋಣ. ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಜೀವ ಸ್ವರೂಪನೇ, ಆತ್ಮ ಸ್ವರೂಪನೇ, ಇರುವಾತನೇ, ತಂದೆ, ಮೂವರು ಧನ್ಯರು ಎನ್ನುವ ವಾಕ್ಯ ಭಾಗಾಂಶವನ್ನು ಧ್ಯಾನಿಸುವಾಗ ಯೇಸು ಕ್ರಿಸ್ತ ರಕ್ಷಣೆಯ ನಾಮದಲ್ಲಿ, ಮಾತನಾಡುವ ನಾಮದಲ್ಲಿ ನಮ್ಮೆಲ್ಲರೊಂದಿಗೆ ವಾಕ್ಯಗಳ ಮುಖಾಂತರ ಮಾತನಾಡಬೇಕೆಂದು ನಾವು ಹೋಗಬೇಕಾದ ರಾಜಮಾರ್ಗವನ್ನು, ಪರಿಶುದ್ಧ ಮಾರ್ಗವನ್ನು, ಜೀವ ಮಾರ್ಗವನ್ನು, ನಿತ್ಯ ಮಾರ್ಗವನ್ನು, ಸತ್ಯ ಮಾರ್ಗವನ್ನು, ಕೃಪೆಯ, ಆರೋಗ್ಯದ, ಜಯದ ಮಾರ್ಗವನ್ನು, ಬೆಳಕಿನ ಮಾರ್ಗವನ್ನು, ಆನಂದ ಮಾರ್ಗವನ್ನು ತೋರಿಸಿಕೊಡಬೇಕೆಂದು, ಹೀಗೆ ಮಾಡಿ ಇಹಲೋಕ ಅಧಿಪತಿಯಾದ ದುಷ್ಟನಾದ ಸೈತಾನನ ಮೇಲೆ, ಮರಣಾಧಿಕಾರಿಯ ಮೇಲೆ ನಿಮ್ಮ ಮಕ್ಕಳಾದ ನಾವು ಅನುದಿನ ಜೀವಿತದಲ್ಲಿ ಜಯ ಸಾಧಿಸುತ್ತಾ ಅವನನ್ನು ತುಳಿದು ಹಾಕುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು ನಮ್ಮ ವಿಮೋಚಕನು, ರಕ್ಷಕನು, ಒಡೆಯನು, ಮಹೋನ್ನತನು ಆದ ಯೇಸು ಕ್ರಿಸ್ತನ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆತ್ಮಸ್ವರೂಪ ಪರಿಶುದ್ಧ ಸರ್ವಶಕ್ತ ತಂದೆಯಾದ ದೇವರೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ, ಆಮೇನ್. ಹೌದು ಪ್ರಿಯರೇ, ಮೂವರು ಧನ್ಯರು ನಾವು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡುತ್ತೇವೆ. ಹೌದು, ಈ ಭಾಗವನ್ನು. ಇದಕ್ಕೆ ಮೊದಲು ನಾವೊಂದು ಹಾಡನ್ನು ಹಾಡಿಕೊಂಡು ಸಿದ್ಧರಾಗೋಣ ಪ್ರಿಯರೇ. ಹಾಡು: ತಂದೆ ದೇವ, ತಂದೆ ದೇವ, ನನ್ನ ಸರ್ವಸ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನಾನು ತಂದೆ ಒಂದೇ ಆಗಿದ್ದೇವೆ ಎಂದು. ಹೌದು ಪ್ರಿಯರೇ, ಆ ತಂದೆಯೇ ಆಗಿರುವ ಯೇಸುವನ್ನು, ಯೇಸು ಕ್ರಿಸ್ತನ ರೂಪದಲ್ಲಿ ಲೋಕಕ್ಕೆ ಬಂದ ತಂದೆಯನ್ನು ವಂದಿಸೋಣ ಪ್ರಿಯರೇ, ಆರಾಧಿಸೋಣ, ಧನ್ಯರಾಗೋಣ. ನನ್ನೊಂದಿಗೆ ಹಾಡಿರಿ. ತಂದೆ ದೇವ, ತಂದೆ ದೇವ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವ, ತಂದೆ ದೇವ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನಾರಾಧಿಸುವೆನು. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನಾರಾಧಿಸುವೆನು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನಾರಾಧಿಸುವೆನು. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನಾರಾಧಿಸುವೆನು. ತಂದೆ ದೇವಾ, ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು.
ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನಮಗೆ ಸುಖವು. ನಿನ್ನ ಪ್ರೇಮ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವಿವರಿಸಲು ಈ ಬ್ರತುಕು ಸಾಲದಯ್ಯ. ನಿನ್ನ ಪ್ರೇಮ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು. ಯೇಸು ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನಮಗೆ ಸುಖವು. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೇಮ ಮಧುರವಯ್ಯ. ತಂದೆಸುವೆ ನಮ್ಮ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೇಮ ಮಧುರವಯ್ಯ. ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು. ಯೇಸು ದೇವಾ ನಮ್ಮ ಆನಂದವೇ, ನಿನ್ನೆರಳಲ್ಲಿ ನಮಗೆ ಸುಖವು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನಮಗೆ ಸಾಕು. ಯೇಸು ದೇವಾ ಪರಿಶುದ್ಧಾತ್ಮ ದೇವಾ ನಮ್ಮ ಸರ್ವ ನೀನಯ್ಯ, ನೀನಿದ್ದರೆ ನಮಗೆ ಸಾಕು. ನಮ್ಮ ಪ್ರಾಣ ಪ್ರಿಯನೇ, ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಮಧುರವಯ್ಯ. ನನ್ನ ಜೀವವೇ ನಮ್ಮ ಪ್ರಾಣವೇ ನಿನ್ನ ಆರಾಧಿಸುವೆನು. ನನ್ನ ಪ್ರಾಣವೇ ನನ್ನ ಜೀವವೇ ನಿನ್ನ ಆರಾಧಿಸುವೆನು. ತಂದೆ ದೇವಾ ನಮ್ಮ ಆನಂದವೇ, ನಿನ್ಮಡಿಲಲ್ಲಿ ನಮಗೆ ಸುಖವು. ನಿನ್ನ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ, ಸಿಹಿ ಜೇನಿಗಿಂತ ನಿನ್ನ ಪ್ರೇಮ ಮಧುರವಯ್ಯ. ನನ್ನ ಜೀವವೇ ನಮ್ಮ ಪ್ರಾಣವೇ ನಿನ್ನ ಆರಾಧಿಸುವೆನು. ನನ್ನ ಜೀವವೇ ನಮ್ಮ ಸ್ನೇಹವೇ ನಿನ್ನ ಆರಾಧಿಸುವೆನು. ತಂದೆ ದೇವಾ ನಮ್ಮ ಆನಂದವೇ, ನಿನ್ಮಡಿಲಲ್ಲಿ ನಮಗೆ ಶುಭವು. Hallelujah. Thank you, Father. Thank you, Jesus Christ. Thank you, Holy Ghost, fire, living water flow. Amen. ಹೌದು ಪ್ರೇರೆ, ತಂದೆ ದೇವರೇ ನಮ್ಮ ಸರ್ವ ಆಗಿದ್ದಾನೆ ಪ್ರೇರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಲೋಕಕ್ಕೆ ಬಂದಿದ್ದಾನೆ. ಒಬ್ಬನೇ ದೇವರಾಗಿರುವ ತನ್ನನ್ನು ತಾನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ ಎಂದಿದ್ದಾನೆ ಪ್ರೇರೆ. ಹೀಗೆ ನಮ್ಮ ಪ್ರಾಣ ಪ್ರಿಯನಾಗಿದ್ದಾನೆ, ನಮ್ಮ ಜೀವ ಸ್ನೇಹ ಆಗಿದ್ದಾನೆ ಪ್ರಭು ಯೇಸು. ಆರಾಧಿಸಬೇಕಾಗಿದೆ. ಆತನ ಪ್ರೀತಿಯನ್ನು ವರ್ಣಿಸಲು ನಮ್ಮಿಂದ ಆಗುವುದಿಲ್ಲ ಪ್ರೇರೆ. ಶಾಶ್ವತ ಪ್ರೀತಿಯಿಂದ ಪ್ರೀತಿಸಿದ್ದಾನೆ. ಗುಡ್ಡಗಳು ಕದಲಿದರು, ಬೆಟ್ಟಗಳು ಅಗಲಿದರು, ನನ್ನ ಪ್ರೀತಿ ನಿಮ್ಮಿಂದ ಆಗಲದು. ನಿಮ್ಮೊಂದಿಗೆ ಮಾಡಿದ ಸಮಾಧಾನದ ಒಪ್ಪಂದ ಕದಲುವುದಿಲ್ಲ ಎಂದಿದ್ದಾನೆ. ಹೀಗೆ ಶಿಲುಬೆಯಲ್ಲಿ ತಮ್ಮ 2 ಕರಗಳನ್ನು ಚಾಚಿ ಕರೆದಿದ್ದಾನೆ ಪ್ರೇರೆ. ಪಾಪ ಕ್ಷಮಿಸಲು, ಪರಿಶುದ್ಧರನ್ನಾಗಿಸಲು, ದೇವರ ಮಕ್ಕಳ ಪದವಿ ನೀಡಲು, ಹೌದು, ಈ ಕಾರ್ಯ ವಿವರಿಸಲು ಕರೆದಿದ್ದಾನೆ. ಹೌದು, ಹೀಗೆ ತಂದೆ ದೇವರಿಗೆ ನಮ್ಮ ಆನಂದ ಆಗಿದ್ದಾನೆ. ತಂದೆಯಾದ ದೇವರೇ ಯೇಸು ನಾಮದಲ್ಲಿ
ಪರಿಶುದ್ಧ ಆತ್ಮ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಪ್ರವೇಶವಾಗುತ್ತಾನೆ. ಹೌದು, ಹೀಗೆ ಆತನ ಮಡಿಲಲ್ಲಿ ನಮಗೆ ಸುಖ. ನಮ್ಮ ಪ್ರಾಣ ಪ್ರಿಯ ನಮ್ಮ ಸ್ನೇಹಿತ ಆಗಿದ್ದಾನೆ ತಂದೆ ಯೇಸು ಕ್ರಿಸ್ತನ ಮೂಲಕ. ಆತನ ಸನ್ನಿಧಿ ಪರಿಮಳ ಪ್ರಿಯರೇ, ಸಿಹಿ ಜೇನಿಗಿಂತ ಆತನ ಪ್ರೀತಿ ಮಧುರವಾಗಿರುತ್ತದೆ. ದೇವರು ಎಷ್ಟು ಒಳ್ಳೆಯವರೆಂದು ಅನುಭವದಿಂದ ರುಚಿ ನೋಡಿ ತಿಳಿದುಕೊಳ್ಳಬೇಕೆಂದು ದಾವೀದನು 34ನೇ ಕೀರ್ತನೆ 5ನೇ ವಾಕ್ಯ 6ನೇ ವಾಕ್ಯದಲ್ಲಿ 7ನೇ ವಾಕ್ಯದಲ್ಲಿ ನುಡಿಯುತ್ತಿದ್ದಾನೆ ಪ್ರಿಯರೇ. ಹೀಗೆ ಆ ತಂದೆಯಾದ ದೇವರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಆತನ ಪರಿಶುದ್ಧಾತ್ಮನ ಮೂಲಕ ಸಮೀಪಿಸಿ ಕೊಂಡಾಡಬೇಕಾಗಿದೆ. ನಿತ್ಯ ಜೀವಕ್ಕೆ ಪ್ರವೇಶವಾಗಬೇಕಾಗಿದೆ ಪ್ರಿಯರೇ. ಅಂತ ಧನ್ಯತೆ ತಂದೆ ದೇವರು ಯೇಸು ಕ್ರಿಸ್ತ ರಕ್ಷಣೆಯ ನಾಮದಲ್ಲಿ ತನ್ನ ಪರಿಶುದ್ಧ ಆತ್ಮನ ವಿಮೋಚನೆಯ ಶಕ್ತಿಯ ಮುಖಾಂತರ ಅನುಗ್ರಹಿಸಲಿ. ಆಮೇನ್ ಆಮೇನ್. ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ ಪ್ರಿಯರೇ. ಇದನ್ನು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಮೂವರು ಧನ್ಯರು. ಹೌದು ಪ್ರಿಯ, ಮೂವರು ಧನ್ಯರು, 3 ಬ್ಲೆಸ್ಡ್ ಪರ್ಸನ್ಸ್. ನಾವು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದುತ್ತೇವೆ. ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 3rd ವರ್ಡ್. ಇಲ್ಲಿ ನಾವು ಓದುವುದಾದರೆ, ಈ ಪ್ರವಾದನೆ ವಾಕ್ಯಗಳನ್ನು ಓದುವಂಥವನು ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು, ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಅವರೇ ಈ ಪ್ರವಾದನೆ ಗ್ರಂಥ. ಹೌದು, ಈ ಬೈಬಲ್ ಎಲ್ಲ ಪ್ರವಾದನೆ ಗ್ರಂಥ ಪ್ರೇರೆ. ಹೌದು, ಹಳೆ ಒಡಂಬಡಿಕೆ ಲೋಗೋಸ್ ಅಂದರೆ ಬರೆಯಲ್ಪಟ್ಟ ದೇವರ ಜ್ಞಾನ, ಆತ್ಮ ಮಾತುಗಳು, ಭವಿಷ್ಯ. ಮತ್ತು ಹೊಸ ಒಡಂಬಡಿಕೆ ರೇಮಾ ವರ್ಡ್ ಅಂತೀವಿ, ಅಂದರೆ ಪ್ರತ್ಯಕ್ಷತೆ. ಅದೃಶ್ಯ ದೇವರು ಸಾದೃಶ್ಯನಾಗಿ ಮಕ್ಕಳ ಮಧ್ಯದಲ್ಲಿ ಬಂದು ಅವರ ಪಾಪ ಭಾರವು ತನ್ನ ಮೇಲೆ ಹೊತ್ತುಕೊಂಡು ಮರಣಾಧಿಕಾರಿಯಿಂದ, ಪಾಪ ಪುರುಷನಿಂದ, ಆ ಪಾಪ ಮರಣಗಳ ನಿಯಮದಿಂದ ಬಿಡಿಸಿದ್ದಾನೆ ಪ್ರೇರೆ. ಹೀಗೆ ವಿಶೇಷವಾಗಿ ಈ ಪ್ರವಾದನೆ ವಾಕ್ಯಗಳನ್ನು, ಅಂದರೆ ಪ್ರಕಟಣೆ ಗ್ರಂಥದ ಪುಸ್ತಕವನ್ನು, ಈ ಪ್ರವಾದನೆ ವಾಕ್ಯಗಳನ್ನು ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವವರು ಧನ್ಯರು. ಆದರೆ ಇಲ್ಲಿ ಏನು ಹೇಳ್ತಿದ್ದಾನೆ ಯೇಸುವಿನ ಆಪ್ತಶಿಷ್ಯ ಯೋಹಾನನು, ಈ ಪ್ರವಾದನೆ ವಾಕ್ಯಗಳು, ಹೌದು, ಅಂದರೆ ಮುಂದೆ ನಡೆಯಲಿರುವಂಥವುಗಳು, ಅವುಗಳನ್ನು ಕೇಳುವವರು, ಓದುವವರು, ಕೇಳಿಸಿಕೊಳ್ಳುವವರು, ಅದರ ಪ್ರಕಾರ ನಡೆಯುವವರು ಮೂವರು ಧನ್ಯರೆಂದು ಬರೆಯಲ್ಪಟ್ಟಿದೆ ಪ್ರೇರೆ. ಓದುವವರು, ಕೇಳುವವರು, ಕೈಕೊಳ್ಳುವವರು, ಈ ಮೂವರು ಧನ್ಯರು ಎಂದು ಕರೆಯಲ್ಪಡುತ್ತಿದ್ದಾರೆ. ಪರಿಶುದ್ಧ ಗ್ರಂಥದೆಲ್ಲ ಓದುವವರು, ಅದರೊಳಗೆ ಬರೆಯಲ್ಪಟ್ಟ ಸಂಗತಿಗಳನ್ನು ಕೈಕೊಳ್ಳುವವರು ಧನ್ಯರೆಂದು ಎಲ್ಲರಿಗೂ ಗೊತ್ತು. ಆದರೆ ವಿಶೇಷತೆ ಏನೆಂದರೆ ಕೇಳುವವರು ಕೂಡ ಧನ್ಯರೆಂದು ಬರೆಯಲ್ಪಟ್ಟಿದೆ ಪ್ರೇರೆ. ಇದು ಆಶ್ಚರ್ಯವಾಗಿ ತೋರುತ್ತದೆ. ಇವಾಗ ಓದುವವರು, ಕೈಕೊಂಡು ನಡೆಯುವವರು ಧನ್ಯರೆಂದರೆ ಅದು ಎಲ್ಲರಿಗೂ ಅರ್ಥವಾಗುತ್ತದೆ. ಆದರೆ ಕೇಳುವವರು ಕೂಡ ಧನ್ಯರಂತ. ಹೌದು, ಕೇಳಿಸಿಕೊಳ್ಳುವುದರ ಮುಖಾಂತರ ವಿಶ್ವಾಸ ಬರುತ್ತೆ ಪ್ರೇರೆ. ಹೌದು, ಹೀಗೆ ಸಭೆಗಳೊಂದಿಗೆ ದೇವರ ಆತ್ಮನು, ಪರಿಶುದ್ಧ ಆತ್ಮನು, ಯೇಸುವಿನ ಆತ್ಮನು, ತಂದೆಯ ಆತ್ಮ ಹೇಳುತ್ತಿರುವ ಮಾತುಗಳನ್ನು ಕಿವಿಯುಳ್ಳವನು ಕೇಳುವಂತಾಗಲಿ ಎಂದು ಪ್ರಕಟಣೆ ಗ್ರಂಥದೊಳಗೆ ಅನೇಕ ಸ್ಥಳಗಳಲ್ಲಿ ಬರೆಯಲ್ಪಟ್ಟಿದೆ. ಕಾರಣ, ಕಿವಿಗಳ ಮೂಲಕ ದೇವರ ಆತ್ಮ, ಪರಿಶುದ್ಧ ಆತ್ಮ, ತಂದೆಯ ಆತ್ಮ, ಯೇಸು ಕ್ರಿಸ್ತನ ಆತ್ಮನ ಸ್ವಚ್ಛವಾದ ವಾಕ್ಯಗಳು ಎಂಬ ಬೀಜಗಳು ಆ ಹೃದಯದೊಳಗೆ ನಾಟಲ್ಪಡುತ್ತಿವೆ, ಬಿತ್ತಲ್ಪಡುತ್ತಿವೆ ಪ್ರೇರೆ. ಅವು ನಿಶ್ಚಯವಾಗಿ ಒಂದು ದಿನ ಮೊಳಕೆ ಹೊಡೆಯುತ್ತವೆ, ಫಲಿಸುತ್ತವೆ. ಹೌದು ಪ್ರೇರೆ. ನಾನು ಚಿಕ್ಕವನಾಗಿರುವಾಗ, ನಾನು ಸ್ಕೂಲಲ್ಲಿ ಹೋಗುತ್ತಿರುವಾಗ ಶನಿವಾರ ದಿನ ಮಧ್ಯಾಹ್ನದವರೆಗೆ ಇರ್ತಿತ್ತು ಸ್ಕೂಲು. ಅವತ್ತು ಕ್ರಿಶ್ಚಿಯನ್ ಸ್ಕೂಲ್, ಅದು ಮೆಥಡಿಸ್ಟ್. ಸಂಡೇ ವಾಕ್ಯ ಹೇಳುವುದಕ್ಕೆ ಯಾರಾದರೂ ವಿಶೇಷ ವ್ಯಕ್ತಿ ಬಂದರೆ ಶನಿವಾರ ಅಲ್ಲಿ ಚಾಪೆಲ್ ತಗೊಳ್ತಿದ್ರು ಎಲ್ಲ ತರಗತಿಯವರಿಗೆ, 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ವರೆಗೆ, ಮಿಡಲ್ ಸ್ಕೂಲ್, ಹೈಸ್ಕೂಲ್ ಅವರಿಗೆ. ಅಲ್ಲಿ ಅನೇಕ ವಾಕ್ಯಗಳು ಹೇಳ್ತಿದ್ದರು, ಹಾಡುಗಳನ್ನು ಹಾಡುತ್ತಿದ್ದರು. ಅವಾಗ ಅಷ್ಟೊಂದು ವಾಕ್ಯಗಳು ಅರಿಯದಿದ್ದರೂ ಕೂಡ ಹಾಡುಗಳ ಮುಖಾಂತರ ಆಕರ್ಷಿಸಲ್ಪಡುತ್ತಿದ್ದೆ. ಯೇಸುವಿಗೆ ನನಗೇನು ಸಂಬಂಧ ಇದೆ ಎಂದು. ಹೌದು, ಅಲ್ಲಿ ಒಂದು ಗೋಡೆಯಲ್ಲಿ ಚಿತ್ರ ಇರ್ತಿತ್ತು, ದೊಡ್ಡ ಹಾಲು, ಸುಮಾರು
1500ರಿಂದ 2000 ಮಕ್ಕಳು ಕೂಡುವ ಸ್ಥಳ, ಹಾಲ್. ಎತ್ತರ ಒಂದು 40 ಫೀಟ್ ಇರ್ಬೋದು ಪ್ರೇರೆ. ಅಗಲ ಒಂದು 30 ಫೀಟ್ ಇರ್ಬೋದು. 50-30 ಅಗಲ, 30 ಉದ್ದ 50 ಇರ್ಬೋದು. ಅಲ್ಲಿ ಒಂದು ಗೋಡೆ ಎದುರಿಗೆ ವಾಕ್ಯ ಹೇಳ್ತಿದ್ರು, ಹಾಡಾಡ್ತಿದ್ರು. ಆಲ್ ಚಾಪೆಲ್ ಮುಂದೆ ದೇವರ ವಾಕ್ಯ ಹೇಳುವ ವ್ಯಕ್ತಿ ಮೇಲುಗಡೆ ಒಂದು ಫೋಟೋ ನೇತಾಕಿರ್ತಿತ್ತು, ಯೇಸು ಕ್ರಿಸ್ತನದು. ಆ ನದಿಯ ದಡದಲ್ಲಿ ನಿಂತಿರುವ ಚಿತ್ರ, ಕಮಾನ್ ಟು ಮೀ ಎಂದು, ಕಮಾನ್ ಟು ಮೀ ಎಂದು ಅಂದರೆ ನನ್ನ ಬಳಿಗೆ ಬನ್ನಿರಿ. ಅಂದರೆ ನಾನು ನಿಮಗೆ ಜೀವಜಲವನ್ನು ಕೊಡುತ್ತೇನೆ, ನಾನು ಕೊಡುವ ನೀರನ್ನು ಕುಡಿದರೆ ಮತ್ತೆಂದಿಗೆ ದಾಹವಾಗುವುದಿಲ್ಲ ಎನ್ನುವಂತೆ ನನ್ನ ವಿಶ್ವಾಸವಿಡುವವನ ಹೊಟ್ಟೆಯೊಳಗಿಂದ ಜೀವನ ನದಿ ಉಕ್ಕಿ ಹರಿಯುತ್ತದೆ, ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗುತ್ತದೆ ಎನ್ನುವಂತೆ ಕಮಾನ್ ಟು ಮೀ, ನನ್ನ ಬಳಿಗೆ ಬನ್ನಿರಿ ಎನ್ನುವ ಆ ಚಿತ್ರ ಆಕರ್ಷಿಸುತ್ತಿತ್ತು ಪ್ರೇರೆ. ಹೌದು, ನಾವು ಯೆಶಾಯ ಪ್ರವಾದಿ ಗ್ರಂಥ 55ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ನನ್ನನ್ನು ಪ್ರೀತಿಸೋರೆ ನನ್ನ ಬಳಿಗೆ ಬನ್ನಿರಿ, ನನ್ನ ಮಾತುಗಳನ್ನು ಆಲಿಸಿದರೆ ನೀವು ಬದುಕಿ ಬಾಳುವಿರಿ. ಪ್ರೇರೆ, ದೇವರನ್ನು ಪ್ರೀತಿಸುವ ಪ್ರತಿಯೊಬ್ಬನು ಯೇಸುವಿನ ಬಳಿಗೆ ಬರುತ್ತಾನೆ. ಹೌದು, ಒಳ್ಳೆಯದನ್ನು ಮಾಡುವ ಅವರೇ ದೇವರನ್ನು ಪ್ರೀತಿಸುವವರು ಪ್ರೇರೆ. ಒಳ್ಳೆಯದನ್ನು ಮಾಡುವುದಕ್ಕೆ ಇಷ್ಟ ಇಲ್ಲದೆ ದೇವರನ್ನು ಪ್ರೀತಿಸ್ತೇವೆ ಅಂದರೆ ಅವರು ಯೇಸುವಿನ ಬಳಿಗೆ ಬರುವುದಿಲ್ಲ. ಅವರು ಸುಳ್ಳಾಗಿ ಪ್ರೀತಿಸುತ್ತಿದ್ದಾರೆ, ಅವರು ಹೃದಯದಲ್ಲಿ ಮೋಸವಾಗಿದ್ದಾರೆ. ಹೀಗೆ ಒಳ್ಳೆಯದೇ ದೇವರಾಗಿದ್ದಾನೆ ಮತ್ತು ಒಳ್ಳೆಯದನ್ನು ಬಿಡದೆ ಮಾಡುವವರಿಗೆ ದೇವರು ಯೇಸು ಕ್ರಿಸ್ತನಾಗಿ ಪರಿಚಯವಾಗುತ್ತಾನೆ, ಮತ್ತೇನೂ ಅಲ್ಲ ಪ್ರೇರೆ. ಹೀಗೆ ಆ ಚಿಕ್ಕಂದಿನಲ್ಲಿ ನಾವು ಶನಿವಾರ ಬೈಬಲ್ ಪ್ರಕಾರ ನೋಡುವುದಾದರೆ ಯೇಸುವನ್ನು ಶಿಲುಬೆಗೆ ಹಾಕಿದಾಗ ಶುಕ್ರವಾರ ಸಾಯಂಕಾಲ ಅಥವಾ ಪ್ರಾಣ ಬಿಟ್ಟಾಗ ಮಧ್ಯಾಹ್ನ, ಸಾಯಂಕಾಲ ಯಹೂದ್ಯರ ಪದ್ಧತಿ ಪ್ರಕಾರ, ದೇವಜನರ ಪದ್ಧತಿ ಪ್ರಕಾರ ದೇವರ ದಿನ ಶುರುವಾತಿತ್ತು ಪ್ರೇರೆ. ಪರಿಶುದ್ಧ ದಿನ, ಸಬ್ಬತ್ ದಿನ, ವಿಶ್ರಾಂತಿಯ ದಿನ. ದೇವರು ಮನುಷ್ಯ 6 ದಿನಗಳಲ್ಲಿ ಸೃಷ್ಟಿಯನ್ನು ಮಾಡಿ, 5 ದಿನಗಳಲ್ಲಿ ಸೃಷ್ಟಿ ಮಾಡಿ, 6ನೇ ದಿನ ಮನುಷ್ಯನನ್ನು ಮಾಡಿ, 7ನೇ ದಿನ ವಿಶ್ರಾಂತಿ ತೆಗೆದುಕೊಂಡ. ಆ ವಿಶ್ರಾಂತಿ ದಿನ. ಹೀಗೆ ಆ ಚಿತ್ರಗಳು ಕೂಡ ಆಕರ್ಷಿಸ್ತವೆ ಪ್ರೇರೆ. ಆದರೆ ಕೆಳಗಡೆ ವಾಕ್ಯ ಮುಖ್ಯ. ನಮಗೆ ವಾಕ್ಯವಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆ ವಾಕ್ಯದಲ್ಲಿ ಜೀವ ಇತ್ತು. ಆ ಜೀವ ಮಾನವ ಜನಾಂಗದ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸಿತು. ನಾವು ಕತ್ತಲಲ್ಲಿ ಇದ್ದರೂ ಕೂಡ, ಚಿಕ್ಕಂದಿನಿಂದ ದೇವರ ಅರಿಯದಿದ್ದರೂ ಕೂಡ ಕಮಾನ್ ಟು ಮೀ, ನನ್ನ ಬಳಿಗೆ ಬನ್ನಿರಿ ಎನ್ನುವ ವಾಕ್ಯ ಮಾತಾಡಿತು ಪ್ರೇರೆ. ಹೌದು, ಆತ ಜೀವವಾಗಿದ್ದಾನೆ, ಸ್ನೇಹವಾಗಿದ್ದಾನೆ ಪ್ರೇರೆ. ಆತನ ಕಾರ್ಯ ವಿವರಿಸಲು ನಮಗೆ ಅಸಾಧ್ಯ, ಆದರೂ ವಿವರಿಸಬೇಕಾಗಿದೆ. ಅದೊಂದೇ ಧನ್ಯತೆ ಮಾನವ ಜೀವಿತಕ್ಕೆ, ರಕ್ಷಣೆಗೆ. ಹೀಗೆ ನಾವು ಧನ್ಯರಾಗಬೇಕಾದರೆ ದೇವರ ವಾಕ್ಯ ಓದಬೇಕಾಗಿದೆ ಪ್ರೇರೆ. ವಾಕ್ಯವನ್ನು ಧಾರಾಳವಾಗಿ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಲೂಕಾಸ್ ವಾರ್ತೆ 8ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಲೂಕ್ ಗಾಸ್ಪಲ್ ಚಾಪ್ಟರ್ 8 ವರ್ಸ್ 15th ವರ್ಡ್. ಲೂಕಾಸ್ ವಾರ್ತೆ 8ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಓದುವುದಾದರೆ, ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವರು. ಹೌದು ಪ್ರೇರೆ, ಇಲ್ಲಿ ಬಿತ್ತುವವನ ಸಾಮ್ಯ, ಅದರ ವಿವರ ಯೇಸುಪ್ರಭು ಹೇಳುವಾಗ ಸಾಮ್ಯದ ಮುಖಾಂತರ ಮತ್ತು ಕಥೆಗಳ ರೂಪದಲ್ಲಿ ನಿಜ ಘಟನೆಯನ್ನು ಹೇಳುವಾಗ, ಒಂದು ಬೀಜ ಬಂಡೆ ನೆಲದ ಮೇಲೆ ಬಿತ್ತು. ರೈತ ಬಿತ್ತುವಾಗ ಅದು ಕಾಲ್ದಾರಿಯಲ್ಲಿ ಬಿತ್ತು, ಪಕ್ಷಿ ಎತ್ತಿಕೊಂಡು ಹೋಯಿತು. ಬಂಡೆ ನೆಲದ ಮೇಲೆ ಬಿತ್ತು, ಅದು ಮಣ್ಣು ತೆಳ್ಳಗಿದ್ದರಿಂದ ಬೇಗನೆ ಮೊಳೆಯಿತು. ಸೂರ್ಯನು ಆ ಮೊಳಕೆಯ ತಲೆಯ ಮೇಲೆ ಬರಲು ಅದರ ಬೇರು ಆಳಕ್ಕೆ ಇಳಿಯಲು ಪ್ರಯತ್ನಿಸಿದಾಗ ಬಂಡೆ ಅಡ್ಡ ಬಂದಿದ್ದರಿಂದ ಅದು ಒಣಗಿ ಹೋಯಿತು. 3ನೇ ಬೀಜ ಮುಳ್ಳು ಪೊದೆಗಳಲ್ಲಿ ಬಿತ್ತು. ಅದು ಹೂವು ಕಾಯಿ ಬಿಟ್ಟು ಫಲ ಕೊಡುವ ಕಾಲ ಬಂದಾಗ, ಮಾಗುವ ಕಾಲ ಬಂದಾಗ, ಪಕ್ವ ಆಗುವ ಕಾಲ ಬಂದಾಗ
ಪಕ್ಕದಲ್ಲಿರುವ ಮುಳ್ಳು ಪೊದೆಗಳು ಅವು ಅದನ್ನು ಮುಚ್ಚಿಬಿಟ್ಟು ಅದುಮಿ ಬಿಟ್ಟವು. ಅಂದರೆ ಚಿಂತೆ, ಐಶ್ವರ್ಯದ ಭೋಗ, ಜೀವಮಾನದಲ್ಲಿ ಲೋಕದ ಆಕರ್ಷಣೆ, ಲೌಕಿಕತೆ ಆ ಫಲವನ್ನು ಮಾಗಿಸಲಿಲ್ಲ. ಇವರೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವರು. ಆದರೆ ಮತ್ತೆ ಕೆಲವರು 100ರಷ್ಟು ಫಲ ಕೊಟ್ಟರಂತ ಪ್ರೇರೆ. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ, ಲೂಕಾ ಸುವಾರ್ತೆ 8:15 ವಾಕ್ಯ, ಲೂಕಾ ಸುವಾರ್ತೆ ಚಾಪ್ಟರ್ 8 ವರ್ಸ್ 15th ವರ್ಡ್. ಆದರೆ ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವರು. ಮತ್ತೆ ಕೆಲವರು ಸುಗುಣವುಳ್ಳ ತಮ್ಮ ಹೃದಯದಲ್ಲಿ ವಾಕ್ಯವನ್ನು ಇಟ್ಟುಕೊಳ್ತಾರಂತ ಪ್ರೇರೆ. ವಾಕ್ಯವನ್ನು ಎಲ್ಲಿಟ್ಟುಕೊಳ್ಬೇಕಂತ? ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುವವರು. ಹೌದು, ದೇವರ ವಾಕ್ಯ ಸುಗುಣವುಳ್ಳ ತಾಳ್ಮೆಯುಳ್ಳ ಹೃದಯದಲ್ಲಿ ಫಲ ಕೊಡುತ್ತದೆ ಪ್ರೇರೆ. 100ರಷ್ಟು, 60ರಷ್ಟು, 30ರಷ್ಟು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದು ಪ್ರಭು ಹೇಳುತ್ತಿದ್ದಾನೆ. ಹೌದು, ಹೀಗೆ ಪ್ರಿಯ ದೇವರ ಮಕ್ಕಳೇ, ಪ್ರತಿ ಮನುಷ್ಯನು ಕೇಳುವುದಕ್ಕೆ ಜಾಗೃತಿಯಿಂದಿರಬೇಕೆಂದು ಪ್ರಭು ಹೇಳುತ್ತಿದ್ದಾನೆ. ಮಾತನಾಡುವುದಕ್ಕೆ ನಿಧಾನವಾಗಿರಬೇಕೆಂದು ಪ್ರಭು ಹೇಳುತ್ತಿದ್ದಾನೆ. ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೋಡುತ್ತೇವೆ. ಹೀಗೆ 3 ಧನ್ಯರು ಎನ್ನುವ ಅಂಶದಲ್ಲಿ ನೋಡಿದ ಪ್ರೇರೆ, ಓದುವವರು, ಕೇಳುವವರು, ಕೇಳಿಸಿಕೊಳ್ಳುವವರು, ಕೈಕೊಂಡು ನಡೆಯುವವರು, ಈ 3 ಧನ್ಯರೆಂದು ಕರೆಯಲ್ಪಡುತ್ತಿದ್ದಾರೆ. ಹೌದು, ಪರಿಶುದ್ಧ ಗ್ರಂಥವೆಲ್ಲ ಓದುವವರು, ಅದರೊಳಗೆ ಬರೆಯಲ್ಪಟ್ಟ ಸಂಗತಿಗಳನ್ನು ಕೈಗೊಳ್ಳುವವರು ಧನ್ಯರೆಂದು ಎಲ್ಲರಿಗೆ ಗೊತ್ತು. ಆದರೆ ಕೇಳುವವರು ಕೂಡ ಧನ್ಯರೆಂದು ಬರೆಯಲ್ಪಟ್ಟಿರುವುದು ಆಶ್ಚರ್ಯವಾಗಿದೆ ಪ್ರೇರೆ. ಹೀಗೆ ನಾವು ಓದುವುದಕ್ಕೆ ಆಗದಿದ್ದರೆ ಕೇಳಬೇಕಾಯ್ತು ಪ್ರೇರೆ. ಓದಿದ್ದು, ಕೇಳಿದ್ದು ಕೈಕೊಂಡು ನಡೆಯುವುದರಲ್ಲಿ ಮುಕ್ತಾಯವಾಗುತ್ತದೆ. ಓದುವುದು 30% ಆದರೆ ಫಲ ಕೊಡುವವರಾದರೆ, ಕೇಳುವವರು 60ರಷ್ಟು ಫಲ ಕೊಡುತ್ತಾರೆ. ಅದರ ಪ್ರಕಾರ ನಡೆಯುವವರು 100ರಷ್ಟು ಫಲ ಕೊಡುತ್ತಾರೆ. ಹೌದು ಪ್ರೇರೆ, ಇದೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಪರಿಣಾಮಕರವಾಗಿರುತ್ತದೆ ಪ್ರೇರೆ, ಫಲ ಕೊಡುತ್ತದೆ. ಹೀಗೆ ಧನ್ಯರಾಗುವ ಜೀವಿತ ದೇವರ ವಾಕ್ಯವನ್ನು ಓದುವುದರ ಮುಖಾಂತರ, ದೇವರ ವಾಕ್ಯವನ್ನು ಕೇಳುವುದರ ಮುಖಾಂತರ, ಕೈಗೊಂಡು ನಡೆಯುವುದರ ಮುಖಾಂತರ ನಮಗೆ ಉಂಟಾಗುತ್ತೆ ಪ್ರೇರೆ. ಹೀಗೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಪ್ರೀತಿ. ಹೌದು, ಅದರಲ್ಲಿ ಓದುವುದು, ಕೇಳಿಸಿಕೊಳ್ಳುವುದು ಕೂಡ ಬರ್ತದೆ. ಹೀಗೆ ನಾವು ಕೂಡ ಆ ಓದುವ ಧನ್ಯತೆಯಲ್ಲಿ, ಕೇಳಿ ದೇವರ ವಾಕ್ಯವನ್ನು ಓದುವ, ಯೇಸುವಿನ ಜೀವಿತ, ಬೋಧನೆ, ಸಾಧನೆ, ಮಹತ್ಕಾರ್ಯ, ಯಾತನೆ, ಮರಣ, ಪುನರುತ್ಥಾನ, ಸ್ವರ್ಗಾರೋಹಣ, ತಂದೆಯ ಬಳಿಯಿಂದ ಸ್ವರ್ಗದ ಶಕ್ತಿ ಕಳಿಸಿಕೊಟ್ಟು ಹೊಸ ಜೀವಿತ ನೀಡಿದ ಯೇಸುವನ್ನು ವಾಕ್ಯದ ಮುಖಾಂತರ ಓದೋಣ ಪ್ರೇರೆ, ಕೇಳಿಸಿಕೊಳ್ಳೋಣ. ಓದೋಕ್ಕೆ ಬರುತ್ತಿದ್ದರೆ ಆಡಿಯೋ ಬೈಬಲ್ ಸಿಗುತ್ತವೆ, ಡೌನ್ಲೋಡ್ ಮಾಡ್ಕೋಬೋದು ಮೊಬೈಲ್ನಲ್ಲಿ. ಹೀಗೆ ಕೈಕೊಂಡು ನಡೆಯುವುದಕ್ಕಾಗಿಯೇ ಓದಬೇಕಾಗಿದೆ, ಕೇಳಿಸಿಕೊಳ್ಳಬೇಕಾಗಿದೆ. ನನ್ನನ್ನು ಪ್ರೀತಿಸುವವನು ನನ್ನ ಮಾತುಗಳನ್ನು ಕೈಕೊಂಡು ನಡೆಯುತ್ತಾನೆ. ನನ್ನನ್ನು ಪ್ರೀತಿಸದವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವುದಿಲ್ಲ ಎಂದು ಹೇಳಿದ್ದಾನೆ. ನಾವು ವಾಕ್ಯಗಳನ್ನು ಕೇಳಿಸಿಕೊಳ್ಳುವವರು ಮಾತ್ರವಾಗಿದ್ದು, ಓದುವವರು ಮಾತ್ರವಾಗಿದ್ದು, ಮೋಸಗೊಳಿಸಿಕೊಳ್ಳದೆ ಕೈಕೊಂಡು ನಡೆಯುವ ಉದ್ದೇಶದಿಂದಲೇ ಪ್ರಾರ್ಥನಾಪೂರ್ವಕವಾಗಿ ಓದೋಣ ಪ್ರೇರೆ, ಕೇಳಿಸಿಕೊಳ್ಳೋಣ. ಅಂಥ ಧನ್ಯತೆ ತಂದೆಯಾದ ದೇವರು, ಸರ್ವಶಕ್ತನು, ಪ್ರಾಣಪ್ರಿಯನು, ಸ್ನೇಹ ಜೀವವಾಗಿರುವಾತನು, ಸರ್ವಶಕ್ತನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ, ಆಶೀರ್ವದಿಸಲಿ, ಅಭಿಷೇಕಿಸಿ, ವರ ನೀಡಲಿ. ಶುದ್ಧ ಆತ್ಮನ ಮುಖಾಂತರ ನಮ್ಮ ಪಾಪವನ್ನು ಕ್ಷಮಿಸುವುದರ ಮುಖಾಂತರ, ಆಮೇಲೆ ರಕ್ಷಿಸುವ ಮುಖಾಂತರ, ಆಮೇಲೆ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಂಡು ಪ್ರಾರ್ಥನೆ ನನ್ನೊಂದು ಏಕೀಭವಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಜೀವ ಸ್ವರೂಪನೇ ದೇವ, 3 ಧನ್ಯರು ಎನ್ನುವ ಚಿಕ್ಕ ವಾಕ್ಯ ಭಾಗವನ್ನು ಧ್ಯಾನಿಸಿದೆವು. ಓದುವವರು, ಕೇಳಿಸಿಕೊಳ್ಳುವವರು, ಕೈಗೊಂಡು ನಡೆಯುವರು 3 ಧನ್ಯರು. ಹೌದು ಪ್ರಭೆ,
ಓದು ಕೇಳಿಸಿಕೊಳ್ಳುವವರು ಕೂಡ ಧನ್ಯರು ಎನ್ನುವುದು ವಿಶೇಷತೆ ಇದೆ ಪ್ರೇರೆ. ಪ್ರಭು, ಆ ವಿಶೇಷತೆ ಕೈಗೊಂಡು ನಡೆಯುವುದರಲ್ಲಿ ಮುಕ್ತಾಯವಾಗುವಂತೆ, ಹೀಗೆ ನಿಮ್ಮ ವಾಕ್ಯವನ್ನು ಕೈಗೊಂಡು ನಡೆಯುವುದಕ್ಕೆ ಅಡ್ಡಿ ಬಂದಿರುವ ದುಷ್ಟನೆಲ್ಲ, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ವಿಗ್ರಹ ಆರಾಧನೆ, ಮೂಢನಂಬಿಕೆ, ಪೂರ್ವಜರಿಂದ ಬಂದ ಪಾಪ ಶಾಪದ ಆತ್ಮಗಳು, ಅನಾರೋಗ್ಯ, ಚಿಂತೆ, ಇಹಲೋಕ ಐಶ್ವರ್ಯ, ಮೋಸ ಎಲ್ಲವೂ ನಜರೇತಿ ಯೇಸು ಕ್ರಿಸ್ತ ನಾಮದಲ್ಲಿ ಒಡೆದು ಹಾಕುತ್ತೇವೆ ತಂದೆ. ಹೀಗೆ ಮಾಡಿ ದುಷ್ಟನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸಲು ಮಹಾಕೃಪೆ ನೀಡಬೇಕೆಂದು ದೇಹ ಆತ್ಮ ಪ್ರಾಣಗಳಲ್ಲಿ ಸ್ವರ್ಗದ ಆರೋಗ್ಯ, ಶಕ್ತಿ, ಆಶೀರ್ವಾದ, ಜ್ಞಾನ, ಬುದ್ಧಿ ವಿಕಾಸ, ಬೆಳಕು, ನಿತ್ಯ ಜೀವ, ಜಯ ನೀಡಬೇಕೆಂದು ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿಯು, ಸರ್ವಶಕ್ತ ದೇವಕುಮಾರ ಯೇಸು ಕ್ರಿಸ್ತನ ಕೃಪೆ, ರಕ್ಷಣೆಯು, ನೂತನ ಜೀವಿತವು, ದೇವರ ಪರಿಶುದ್ಧಾತ್ಮನ ಸನ್ನಿಧಿ, ಸಹವಾಸ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ವರ, ಫಲ, ಆಯುಧ, ಕವಚ ನಿಮ್ಮೊಂದಿಗಿರಲಿ ನಿತ್ಯ ಜೀವದೊಂದಿಗೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. Praise to Jesus. Worship you, Lord God Almighty.